छात्राः संस्कृतकक्षां स्वागतम्। अद्यापि अहं पुनरावर्तनपाठस्य अग्रिमभागं बोधयामि। सर्वे पश्यन्तु। मार्गदर्शिनी प्रश्नपत्रिका 3। मोक्षः अस्य समानार्थकपदम् इदं भवति। सी आप्ಷನ್ मुक्तिः। मोक्षः ಅಂದರೆ ಸಾಲ್ವೇಷನ್ ಅಂತ ಅರ್ಥ. मुक्ति सी ऑप्शन करेक्ट आंसर. सुखद अस्य विरुद्धार्थकपदम् इदं भवति. ए ऑप्शन दुःखद. अभयदायी अस्य स्त्रीलिंगरूपम् इदं भवति. अभयदायिनी बी ऑप्शन करेक्ट आಗಿದೆ. क्रियते अत्र एषः लकारः वर्तते. बी ऑप्शन लट्लकारः. मधुरं वर्तते. अत्र रेखांकितपदस्य समुचितं प्रश्नवाक्यपदम् इदं भवति. सी ऑप्शन कथं. मधुरं ಅಂದರೆ ಸ್ವೀಟ್ ಆಗಿದೆ ಅಂತ, ಮ್ಯಾಂಗೋ ಮಾವಿನ ಹಣ್ಣು. ಸೊ ಕಥಂ ಅಂದರೆ ಹೇಗೆ. ಸೊ ಸಿ ಆಪ್ಷನ್ ಕರೆಕ್ಟ್. अत्र व्याकरणशुद्धं वाक्यम् इदं भवति. शिवस्य अभिषेकः रोचते ಇದೆ. ಶಿವಂ ಅಭಿಷೇಕಃ ರೋಚತೆ ಇದೆ. ಶಿವಾಯ ಅಭಿಷೇಕಃ ರೋಚತೆ ಕರೆಕ್ಟು. ಯಾಕೆಂದರೆ ರೋಚತೆ ಅಂತ ಬಂದಾಗ ಚತುರ್ಥಿ ಭಕ್ತಿ ಇರಬೇಕು. ಶಿವಾಯ ಅಂತ. ಚತುರ್ಥ ಪದಂ ಲಿಖತ. ದಯಾ ವೃತ್ರಃ ಉದಾರಃ ದದೀಚಿಃ. ದಶರಥಃ ರಾಜ, ಸುಮಂತ್ರಃ ಸಚಿವ ಅಥವಾ ಮಂತ್ರಿ ಅಂತ ಬರೀಬೇಕು. ಅಮಾತ್ಯ ಬರೆದ್ರು ಸರಿ. ಸಿಂಹಿಕಾಸುತಃ ರಾಹು, ಅಂಜನಾಸುತಃ ಹನುಮಾನ್ ಅಥವಾ ಮಾರುತಿ ಆಂಜನೇಯ ಅಂತ ಬರಿಬೇಕು. ಧ್ರುವಸ್ಯ ಮಾತಾ ಸುನೀತಿ, ಧ್ರುವಸ್ಯ ಪಿತಾ ಸುರುಚಿಃ. ಏಕವಾಕ್ಯೇನ ಉತ್ತರಂ ಲಿಖತ. ಕಾಪಾಲಿಕಃ ಕಥಂ ಆಸೀತ್. ಕಾಪಾಲಿಕಃ ಮೂರ್ತಿಮಾನ್ ಚಂದ್ರಚೂಡ ಇವ ಆಸೀತ್. ಕಥಂ ಬದಲು ಈ ವರ್ಡ್ಸನ್ನು ಆ್ಯಡ್ ಮಾಡಬೇಕು. ದಶರಥಃ ಕಾನ್ ಆಚಕ್ಯೌ. ದಶರಥಃ ಸುಮಂತ್ರ ಮಂತ್ರಿ ಮುಖ್ಯಾನ್ ಆಚಕ್ಯೌ. ಕರ್ಣಸ್ಯ ಸಾರಥಿಃ ಕಃ. ಕರ್ಣ ಸಾರಥಿಃ ಶಲ್ಯಃ ಅಂತ ಬರಿಬೇಕು. ಇದಂ ಸರ್ವಂ ಕೇನ ವಾಸ್ಯಂ. ಇದಂ ಸರ್ವಂ ಈಶೇನ ವಾಸ್ಯಂ. ದಿನೇಶ್ವರಃ ಕಿಮರ್ಥಂ ಬಾಲಂ ಮಾರುತಿಂ ನ ದದಾಹ. ಇದು ಸ್ವಲ್ಪ ದೊಡ್ಡ ಆನ್ಸರು, ನಾ ಇಲ್ಲಿ ಬರೆದಿಲ್ಲ. ಅದು ಅಂದ್ರೆ ಸಹ ಅದೋಷಜ್ಞಃ ಕಾರ್ಯಂ ಸಮಾಯತ್ತಂ ಇತಿ ಮತ್ವಾ ಬಾಲಂ ಮಾರುತಿಂ ನ ದದಾಹ ಅಂತ ಬರಿಬೇಕು. ಕೆ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಭಗವತಃ ಕೃಪಯಾ ವಿಹೀನಾಃ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತಿ. ಅಂದರೆ ಭಗವಂತನ ಕೃಪೆ ಇಲ್ಲದೇ ಇರೋರು ಪದೇ ಪದೇ ಕಷ್ಟವನ್ನು ಅನುಭವಿಸ್ತಾರೆ. ಗಣಪತಿ ಮುನಿ ಕಿಮರ್ಥಂ ರಮಣ ಮಹರ್ಷೇಃ ಸಮೀಪಂ ಆಗತಃ. ಗಣಪತಿ ಮುನಿ ಮಾನಸಿಕ ಶಾಂತಿಂ ಲಬ್ಧುಂ ರಮಣ ಮಹರ್ಷೇಃ ಸಮೀಪಂ ಆಗತಃ. ದ್ವಿತ್ರೈವಾಕ್ಯಃ. ದದೀಚೇಃ ತಪೋವನಂ ಕಥಂ ಆಸೀತ್. ಔರಂಗಜೇಬೇನ ಪ್ರೇಷಿತೆ ಸಂದೇಶಪತ್ರೆ ಕಿಂ ಲಿಖಿತಂ. ಸತಾಂ ಸಂಗಃ ಕಿಂ ಕಿಂ ಕರೋತಿ. ಆದಿತ್ಯಸ್ಯ ನಮಸ್ಕಾರಾತ್ ಕಿಂ ಕಿಂ ಭವತಿ. ಇದು ದ್ವಿತ್ರೈವಾಕ್ಯ ಅಂದರೆ ಲಘು ಉತ್ತರಾಣಿ. ಇದೆಲ್ಲ ಕ್ಲಾಸ್ ವರ್ಕ್ ರೆಫರ್ ಮಾಡಿ, ಇಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ. ಸೂಚನಾನುಸಾರಂ ಉತ್ತರಂ ಲಿಖತ. ಏತತ್ ಪ್ಲಸ್ ಉಪರಿ ಜಸ್ತ್ವ ಸಂಧಿ. ಏತದುಪರಿ ಅಂತ ಇದೆಯಲ್ವಾ, ಏತತ್ ಪ್ಲಸ್ ಉಪರಿ ಜಸ್ತ್ವ ಸಂಧಿ. ನೆಕ್ಸ್ಟು ತತಶ್ಯೇತೆ ಇದೆ. ತತಃ ಪ್ಲಸ್ ಶೇತೆ ವಿಸರ್ಗ ಸಕಾರಾದೀಶಃ. ವಿಗ್ರಹ ವಾಕ್ಯ ಮೇಲಿಕೆ ಸಮಾಸನಾಮ ಲಿಖತ. ಯಥಾಶಕ್ತಿ ಅಂತ ಇದೆ. ಶಕ್ತಿಂ ಅನತಿಕ್ರಮ್ಯ ಅಂತ ಬರೆದು ಅವ್ಯಯಿ ಭಾವ ಸಮಾಸ. ಪ್ರಜಾಹಿತಂ ಪ್ರಜಾಭ್ಯ ಹಿತಂ ಚತುರ್ಥಿ ತತ್ಪುರುಷ ಸಮಾಸ. ಸ್ವರ್ಗೇಣ ತುಲ್ಯ ಸ್ವರ್ಗತುಲ್ಯ ತೃತೀಯ ತತ್ಪುರುಷ. ತೃತೀಯ ನೆನಪಿಲ್ಲ ಅಂದರೆ ತತ್ಪುರುಷ ಅಂತ ಬರೀ. ದೀರ್ಘಂ ಆಯು ಯಸ್ಯ ಸಹ ದೀರ್ಘಾಯು. ಇದು ಬಹುವ್ರೀಹಿ ಸಮಾಸ. ನೆಕ್ಸ್ಟು ಕೃದಂತ ಮೇನು. ಸರಳ ಪುಸ್ತಕಂ ಪಠಿತವತಿ. ತವತು ಪ್ರತ್ಯಯ. ಕೃದಂತ ಪದಂ ಪಠಿತವತಿ, ಪ್ರತ್ಯಯಸ್ಯ ನಾಮ ತವತು. ನೆಕ್ಸ್ಟು ಅಧ್ಯೇತುಂ ಕೃದಂತ ಪದ. ತುಮುನ್ ಪ್ರತ್ಯಯ ಅಥವಾ ತುಮುನ್ನಂತಾವೇಯಂ ಅಂತ ಬರೀಬೇಕು. ಪ್ರಯೋಗ ಪರಿವರ್ತನಂ ಕುರುತ. ಜನಾಃ ಹಸಿತವಂತಹ ಅಂತ ಇದೆ. ಜನೈಃ ಹಸಿತಂ.
ಸಹ ಚಿತ್ರಂ ಪಶ್ಯತಿ ಇದೆ, ತೇನ ಚಿತ್ರಂ ದೃಶ್ಯತೆ. ಅನುವಾದ: ಜ್ಞಾನದಾಯಕವಾದ ಸಾಧನಗಳಲ್ಲಿ ಪುಸ್ತಕಗಳಿಗೆ ವಿಶೇಷವಾದ ಸ್ಥಾನವಿದೆ. ಜ್ಞಾನದಾಯಕ ಸಾಧನೇಷು ಪುಸ್ತಕಾನಾಂ ವಿಶಿಷ್ಟಂ ಸ್ಥಾನಂ ಭವತಿ ಅಥವಾ ಅಸ್ತಿ. ಪುಸ್ತಕಾಲಯದ ಸದುಪಯೋಗದಿಂದ ವಿದ್ಯಾರ್ಥಿಗಳ ಜ್ಞಾನವು ಹೆಚ್ಚುತ್ತದೆ. ಪುಸ್ತಕಾಲಯಸ್ಯ ಸದುಪಯೋಗೇನ ವಿದ್ಯಾರ್ಥೀನಾಂ ಅಥವಾ ಛಾತ್ರಾಣಾಂ ಜ್ಞಾನಂ ವರ್ಧತೆ. ಪುಸ್ತಕಾಲಯಸ್ಯ ಬರೆದ್ರು ಓಕೆ, ಗ್ರಂಥಾಲಯಸ್ಯ ಬರೆದ್ರು ಓಕೆ. ಭಾರತೀಯ ವಿದ್ಯಾಸು ರಾಜನೀತಿ ವಿದ್ಯಾ ಅಪಿ ಅನ್ಯತಮ. ಭಾರತೀಯ ವಿದ್ಯೆಗಳಲ್ಲಿ ರಾಜನೀತಿ ವಿದ್ಯೆಯೂ ಸಹ ಒಂದು. ರಾಜನೀತಿಶಾಸ್ತ್ರೇಷು ನಿಪುಣಃ ಚಾಣಕ್ಯಃ ಅರ್ಥಶಾಸ್ತ್ರಂ ನಾಮ ಪ್ರಸಿದ್ಧಂ ಗ್ರಂಥಂ ವ್ಯರಚಯತ್. ರಾಜನೀತಿಶಾಸ್ತ್ರಗಳಲ್ಲಿ ನಿಪುಣನಾದಂತಹ ಚಾಣಕ್ಯನು ಅರ್ಥಶಾಸ್ತ್ರ ಎಂಬ ಪ್ರಸಿದ್ಧವಾದ ಗ್ರಂಥವನ್ನು ರಚಿಸಿದನು. ಯಥಾ ನಿರ್ದೇಶಂ ಉತ್ತರಂ. ಲೀಲಾವತಿ ಇತಿ ಗ್ರಂಥೆ ಬಹವಃ ವಿಷಯಾಃ ನಿರೂಪಿತಾಃ ಖಲು. ಲೀಲಾವತಿ ಅನ್ನೋ ಗ್ರಂಥದಲ್ಲಿ ತುಂಬ ವಿಷಯಗಳು ಹೇಳಲ್ಪಟ್ಟಿವೆ ತಾನೇ. ಕಃ ಪಾಠಃ ಭಾರತೀಯ ವಿಜ್ಞಾನಂ ಇತಿ ಪಾಠಃ. ಕಾ ಅವದತ್ ಅರುಂಧತಿ ಅವದತ್. ಕಸ್ಯ ಗ್ರಂಥಃ ಏಷಃ ಭಾಸ್ಕರಾಚಾರ್ಯಸ್ಯ ಗ್ರಂಥಃ ಏಷಃ. ಕಿಂತು ಭವಂತಂ ಪರಿಶ್ರಾಂತಂ ಪಶ್ಯಾಮಿ. ಕಹ ಆದರೆ ತಾವು ತುಂಬ ದಣಿದಿರುವ ಹಾಗೆ ಕಾಣ್ತಾ ಇದೆ ಅಂತ. ಅಭಯದಾನಿ ಇತಿ ಪಾಠಃ. ಕಾ ಅವದತ್ ಚೆನ್ನಮ್ಮ ಅವದತ್ ಅತ್ರ ಪರಿಶ್ರಾಂತಃ ರಾಜಾರಾಮಃ. ನೆಕ್ಸ್ಟು ರಸೇ ಗಂಧೆ ನ ರಜ್ಯತೆ ಅಂತ ಇದೆ. ಭೀಷ್ಮೋಕ್ತಯಃ ಇತಿ ಪಾಠಃ. ಕಹ ಅವದತ್ತು ಭೀಷ್ಮಃ ಅವದತ್. ಕಹ ನ ರಜ್ಯತೆ ಪ್ರಜ್ಞಾಚಕ್ಷು ನ ರಜ್ಯತೆ ಅಂತ ಬರಿಬೇಕು. ನೆಕ್ಸ್ಟು ಸಹಸಾ ವನ್ನಿಮಾವಿಶ ವಿವೇಕೋದಯಃ ಇತಿ ಪಾಠಃ. ಕೆ ಅವದನ್ ಪಂಡಿತಾಃ ಅವದನ್ ಮುಂಜಂ ಅವದನ್. ಮಯಾ ಭೋಜೋ ರಕ್ಷಿತಃ ವಿವೇಕೋದಯಃ ಇತಿ ಪಾಠಃ. ಕಹ ಅವದತ್ ವತ್ಸರಾಜಃ ಅವದತ್ತು. ಕಮ್ ಅವದತ್ ಬುದ್ಧಿಸಾಗರಂ ಅವದತ್. ಇದು ಬರೆಯೋದಕ್ಕೆ ಮರ್ತೋಗಿತ್ತು. ಬುದ್ಧಿಸಾಗರಂ ಅವದತ್ತು ವತ್ಸರಾಜಃ ಅವದತ್ತು. ನೆಕ್ಸ್ಟು ಕವಿ ಪರಿಚಯ ಭಾಸಃ ಮತ್ತು ವೇದವ್ಯಾಸ. ಇದೆಲ್ಲ ಟೆಕ್ಸ್ಟ್ ಬುಕ್ ನೋಡಿಕೊಂಡು ನೀವು ರೆಫರ್ ಮಾಡಿ. ನೆಕ್ಸ್ಟು ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ಶ್ಲೋಕವನ್ನು ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಸಂಸ್ಕೃತದಲ್ಲಿ ಕಷ್ಟ ಆದರೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೋದು. ಚಿತ್ತಶಾಂತಿದಾಯಿನಿ ವಿರಕ್ತಿ ಬುದ್ಧಿವರ್ಧಿನಿ ಭೇದಭಾವನಾಶಿನಿ ಜನೇಶು ಚೈಕ್ಯಕಾರಿಣಿ ದುಃಖಶೋಕಹಾರಿಣಿ ಭವಾಂಬುದೇಶ್ಚ ತಾರಿಣಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ಸೂರ್ಯದತ್ತವರಃ ಸ್ವರ್ಣಃ ಸುಮೇರುರ್ನಾಮ ಪರ್ವತಃ ಯತ್ರ ರಾಜ್ಯಂ ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ. ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ. ಅಗಸ್ತ್ಯ ಮುನಿ ಹನುಮಂತನ ಬಗ್ಗೆ ವಿವರಿಸುವಾಗ ಈ ಶ್ಲೋಕ ಬಂದಿದೆ ಅಂತ ಬರೆದು ಅದರ ಅರ್ಥವನ್ನು ಬರೀಬೇಕು. ಅದೇ ರೀತಿ ಶೃಂಗಾರ ಹಾಸ್ಯ ಕರುಣಾ ರೌದ್ರವೀರ ಭಯಾನಕಾಃ ಬೀಭತ್ಸಾದ್ಭುತ ಶಾಂತಶ್ಚ ನವನಾಟ್ಯೇ ರಸಾಃ ಸ್ಮೃತಾಃ. ನಾಟ್ಯಾಂಶಾಃ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಭರತ ಮುನಿಯ ನಾಟ್ಯಶಾಸ್ತ್ರದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅದರ ಅರ್ಥವನ್ನು ನವರಸಗಳನ್ನು ಬರೀಬೇಕು. ನೆಕ್ಸ್ಟು ಅಲಂಕಾರ ಕಮಲಮಿವ ಚಾರು ವದನಂ ಅಂತ ಇದೆ. ಅಂದ್ರೇನು? ಕಮಲದಂತೆ ಸುಂದರವಾದ ಮುಖ ಅಂತ. ಅಲಂಕಾರಸ್ಯ ನಾಮ ಉಪಮ. ಆಮೇಲೆ ಲಕ್ಷಣಂ ಬರಿಬೇಕು. ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಸಮನ್ವಯ ಅತ್ರ ಉಪಮೇಯಂ ವದನಂ ಉಪಮಾನಃ ಕಮಲಂ ಇವ ಉಪಮಾವಾಚಕಃ ಚಾರುತ್ವಂ ಸಾಧಾರಣ ಧರ್ಮಃ ಅಂತ ಬರಿಬೇಕು. 3 ಮಾರ್ಕ್ಸ್ ಇರುತ್ತೆ. ಅಥವಾ ಮಧುರಂ ಮಧು ಪೀಯೂಷಂ ತಸ್ಮಾತ್ ಕವೇರ್ವಚಃ. ಸಾರಾಲಂಕಾರ. ಆಮೇಲೆ ಸಾರಾಲಂಕಾರದ ಲಕ್ಷಣವನ್ನು ಬರಿಬೇಕು. ಉತ್ತರೋತ್ತರಂ ಉತ್ಕರ್ಷಃ ಸಾರ ಇತಿ ಅಭಿಧೀಯತೆ ಅಂತ ಬರೆದು ಸಮನ್ವಯ ಬರಿಬೇಕು. ಮಧು ಮಧುರಂ ತಸ್ಮಾತ್ ಪೀಯೂಷಂ ಮಧುರಂ ತಸ್ಮಾತ್ ಕವೇಃ ವಚಃ ಮಧುರಂ ಇತಿ ಪೂರ್ವಸ್ಯ ಅಪೇಕ್ಷೆಯ
ಉತ್ತರೋತ್ತರಸ್ಯ ಉತ್ಕರ್ಷಂ ಅತ್ರ ವರ್ಣ್ಯತೆ ಅತಃ ಸಾರಾಲಂಕಾರಃ ಅಂತ ಬರಿಬೇಕು. ನೆಕ್ಸ್ಟು ಛಂದಸ್ಸು. ಪ್ರೀತ್ಯಾ ಮಯಾ ಭಗವತೆ ಸ್ಯಾತ್. ನೋಡಿ 14 ಅಕ್ಷರ ಇದೆ. ಇದು ವಸಂತ ತಿಲಕ, ಉಕ್ತಾ ವಸಂತ ತಿಲಕ, ತಬಜ ಜಗೌಗಹ, ತಬ ಜ ಜ ಮತ್ತು ಗುರುದ್ವಯ ಬರುತ್ತೆ. ಇಲ್ಲೇನೋ ಮಿಸ್ಟೇಕ್ ಇದೆ, ಇಲ್ಲಿ ಗುರುದ್ವಯ ಬಂದಿಲ್ಲ. ಆದರೂ ಇದು 14 ಅಕ್ಷರ ಇರೋದರಿಂದ ಇದು ವಸಂತ ತಿಲಕನೇ ಇದು. ಆಮೇಲೆ ಲಕ್ಷಣಂ ಬರೆದು ಅದರ ಸಮನ್ವಯನೂ ಬರಿಬೇಕು. ಅತ್ರ ಚತುರ್ದಶಾಕ್ಷರಾಣಿ ಭವಂತಿ, ತಬ ಜ ಜ ಗುರುದ್ವಯಂ ಭವಂತಿ ಅಂತ. ಪದ್ಯಂ ಪೂರಯತ ಉತ್ಸಾಹ ಸಂಪನ್ನ ಮದೀರ್ಘಸೂತ್ರಂ ಕ್ರಿಯಾವಿಧಿಜ್ಞಂ ವ್ಯಸನೇಶ್ವಸಕ್ತಂ ಶೂರಂ ಕೃತಜ್ಞಂ ದೃಢಸೌಹೃದಂಚ ಲಕ್ಷ್ಮೀ ಸ್ವಯಂ ಯಾತಿ ನಿವಾಸ ಹೇತೋಃ. ದಶವಾಕ್ಯೈ ಉತ್ತರಮೆಲ್ಲ ನೀವೇ ರೆಫರ್ ಮಾಡಿ. ಡಾಕ್ಟರ್ ಸತ್ಯವ್ರತಶಾಸ್ತ್ರಿ ಮಹೋದಯಸ್ಯ ಬಾಲ್ಯ ಜೀವನಂ ವಿವೃಣುತ ಪಾಠ್ಯಭಾಗೆ ನಿರೂಪಿತ ನಾಟ್ಯಾಂಶಾನ್ ಸಂಗ್ರಹ್ಯ ಲಿಖತ ಅಮರನಾಥ ಗುಹಾ ವಿಷಯ ಕಾ ಪುರಾಣಕಥಾ ಅಸ್ತಿ ವಿಲಿಖತ ಪಾಠಾನುಗುಣಂ ಧ್ರುವಕಥಾಂ ಸಂಗ್ರಹ್ಯ ಲಿಖತ. ಆಮೇಲೆ ಪ್ಯಾಸೇಜ್. ಸಮೀರಃ ನಾಮ ರಜಕಃ ಕುತ್ರ ಆಸೀತ್ ಅಂತ ಕೇಳಿದ್ದಾರೆ. ನೋಡಿ, ಕಸ್ಮಿಂಶ್ಚಿತ್ ಗ್ರಾಮೇ ಆಸೀತ್ ಅಂತ ಬರೀಬೇಕು. ರಾಸವಃ ಕಿಮರ್ಥಂ ದುರ್ಬಲಃ, ರಾಸವಃ ಆಹಾರಸ್ಯ ಅಭಾವಾತ್ ದುರ್ಬಲಃ ಅಭವತ್. ರಾಸವಧ್ವನಿಂ ಶುತ್ವಾ ಕಃ ಕ್ಷೇತ್ರಂ ಆಗತಃ, ಕ್ಷೇತ್ರಪಾಲಃ ಕ್ಷೇತ್ರಂ ಆಗತಃ. ಇಲ್ಲಿದೆ ನೋಡಿ, ಎಲ್ಲ ಅಂಡರ್ಲೈನ್ ಮಾಡಿದ್ದೀನಿ. ಅನಯಾ ಕಥಯಾ ಸ್ವಭಾವೋ ದುರತಿಕ್ರಮಃ ಇತಿ ಜ್ಞಾಯತೆ. ನೆಕ್ಸ್ಟ್ ಪತ್ರಲೇಖನ. ಧಾರವಾಡಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾಃ ಛಾತ್ರಃ ಛಾತ್ರಾ ಇತಿ ಮತ್ವಾ ಬಂಧುಗೃಹೇ ಧಾರ್ಮಿಕೋತ್ಸವೆ ಭಾಗಂ ಗ್ರಹೀತುಂ ದಿನದ್ವಯಂ ವಿರಾಮಂ ಪ್ರಾರ್ಥ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ ಅಂತ ಇದೆ. ಫಸ್ಟು ಛಾತ್ರಃ ಸರ್ವಕಾರ್ಯ ಪ್ರೌಢಶಾಲಾ ಧಾರವಾಡ ಮಂಡಲಂ ಅಂತ ಸಕಾಶಾತ ಅಡ್ರೆಸ್ಸಲ್ಲಿ ಬರೀಬೇಕು. ಆಮೇಲೆ ಸವಿ ಇದೆ ವರ್ಗೋಪಾಧ್ಯಾಯ ಅಂದರೆ ಕ್ಲಾಸ್ ಟೀಚರಿಗೆ ಬರೆಯೋದು. ವರ್ಗೋಪಾಧ್ಯಾಯ ಸರ್ವಕಾರ್ಯ ಪ್ರೌಢಶಾಲಾ ಧಾರವಾಡ ಮಂಡಲಂ. ನೆಕ್ಸ್ಟು ಮಾನ್ಯ ಅಂತ ಬರೆದು ವಿಷಯ ಬರಿಬೇಕು. ವಿಷಯ ಏನು? ದಿನದ್ವಯಂ ವಿರಾಮಂ ಸಂಪ್ರಾರ್ಥ್ಯ ಅಂತ ಬರಿಬೇಕು. ಆಮೇಲೆ ವಿಷಯ ಮಮ ಬಂಧುಗೃಹೇ ಪರಶ್ವಃ ಧಾರ್ಮಿಕೋತ್ಸವಃ ಭವಿಷ್ಯತಿ ಅತಃ ಅಹಂ ಶಾಲಾಮಾಗಂತುಂ ನ ಶಕ್ನೋಮಿ ಕೃಪಯಾ ದಿನದ್ವಯಸ್ಯ ವಿರಾಮಂ ದದಾತು ಇತಿ ಪ್ರಾರ್ಥಯೇ ಅಂತ ಬರೆದು ಲಾಸ್ಟಲ್ಲಿ ಭವದೀಯಃ ಛಾತ್ರಃ ಅಂತ ಬರಿಬೇಕು. ಗರ್ಲ್ಸ್ ಆದರೆ ಭವದೀಯ ಛಾತ್ರ ಅಂತ ಬರಿಬೇಕು. ಆಮೇಲೆ ನಮ್ಮ ಲೆಫ್ಟ್ ಸೈಡಲ್ಲಿ ಸ್ಥಳ ಮತ್ತು ದಿನಾಂಕವನ್ನು ಬರಿಬೇಕು. ದಿನಾಂಕಃ ಸ್ಥಾನಂ. ಅಥವಾ ಯುಷ್ಮಾಕಂ ಶಾಲಾಯಾಃ ವಾರ್ಷಿಕೋತ್ಸವೆ ಭಾಗಂ ಗ್ರಹೀತುಂ ಆಮಂತ್ರ್ಯ ಮಿತ್ರಂ ಪ್ರತಿ ಪತ್ರಂ ಲಿಖತ. ಮಿತ್ರನಿಗೆ, ನಿಮ್ಮ ಫ್ರೆಂಡಿಗೆ ಪತ್ರ ಬರಬೇಕು. ಆನ್ಯುವಲ್ ಡೇಗೆ ಭಾಗವಹಿಸಲು ಅವನಿಗೆ ಇನ್ವೈಟ್ ಮಾಡಿ ಅದನ್ನು ಬರೀಬೇಕು. ಇದು ಅಷ್ಟೇ, ಪ್ಯಾಟರ್ನೆಲ್ಲ ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲೇ ಇರೋದರಿಂದ ಮತ್ತೆ ಪುನಃ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ದಶವಾಕ್ಯೈ ಪ್ರಬಂಧಂ ಲಿಖತ. ಸಂಗಣಕಯಂತ್ರಂ ಅಥವಾ ದೂರದರ್ಶನಂ ಯಾವುದಾದ್ರೂ ಒಂದನ್ನು ಕುರಿತು ಎಸ್ಸೆ ಬರೀಬೇಕು. ಮಾರ್ಗದರ್ಶಿನಿ ಪ್ರಶ್ನಪತ್ರಿಕಾ 4. ಪುತ್ರಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಪುತ್ರಃ ಇದರ ಸಮಾನಾರ್ಥಕ ಪದ ಸಿ ಆಪ್ಷನ್ ಆತ್ಮಜಃ. ಶುಕ್ಲಃ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಶುಕ್ಲಃ ಇದರ ಆಪೋಸಿಟ್ ವರ್ಡು ಡಿ ಕೃಷ್ಣಃ. ಬಾಲಃ ಅಸ್ಯ ಸ್ತ್ರೀಲಿಂಗರೂಪಂ ಇದಂ ಭವತಿ. ಬಿ ಆಪ್ಷನ್ ಬಾಲ. ದೇಶಃ ಲಕಾರಃ ವರ್ತತೆ. ಸಿ ಆಪ್ಷನ್ ಲೋಟ್ ಲಕಾರಃ. ದದೀಚಿಃ ಸ್ವದೇಹಂ ಇಂದ್ರ ಅರ್ಪಯತ್. ಇಲ್ಲಿ ಪ್ರಶ್ನವಾಚಕ ಪದಮ್ಮು ಎ ಕಸ್ಮೈ ಅರ್ಪಯತ್ ಅಂತ. ನೆಕ್ಸ್ಟು 6th ಒನ್. ಮಂದಿರಾತ್ ಬಹಿಃ ಸರಹ ಅಸ್ತಿ. ಯಾಕೆಂದರೆ ಬಹಿಃ ಬಂದಾಗ ಪಂಚಮೇ ಬರಬೇಕು, ಅದಕ್ಕೆ ಬಿ ಆಪ್ಷನ್. ಮಂದಿರಾತ್ ಬಹಿಃ ಸರಹ ಅಸ್ತಿ ಕರೆಕ್ಟ್ ಆಪ್ಷನ್. 4th ಪದಂ. ವರಾಹ ಮಿಹಿರ ಖಗೋಲಶಾಸ್ತ್ರಜ್ಞಃ ನಾಗಾರ್ಜುನಃ ರಸಾಯನಶಾಸ್ತ್ರಜ್ಞಃ. ಸ್ವಲ್ಪ ಬ್ಲರ್ರಾಗಿ ಬಂದಿದೆ. ಸತ್ಯವ್ರತಶಾಸ್ತ್ರಿಣಃ ಪಿತಾ ಚಾರುದೇವಶಾಸ್ತ್ರಿ. ಸತ್ಯವ್ರತಶಾಸ್ತ್ರಿಣಃ ಮಾತಾ ರಾಮರಕಿ. ಮೃದಂಗಂ ಆತೋದ್ಯಂ ಗಾಂಧಾರಃ ಸ್ವರಃ. ಶ್ರೀಪುಷ್ಟಿ ಆರೋಗ್ಯವರ್ಧನಂ ನಿತ್ಯಸ್ನಾನಾತ್. ದೀರ್ಘಂ ಆಯುರ್ಬಲಂ ಸೂರ್ಯ ನಮಸ್ಕಾರಾತ್ ಅಂತ ಬರಿಬೇಕು. ಏಕವಾಕ್ಯೇನ ಉತ್ತರಂ. ದದೀಚಿ ಮಹರ್ಷೇಃ ಆಶ್ರಮಃ ಕುತ್ರ ಆಸೀತ್. ದದೀಚಿ ಮಹರ್ಷೇಃ ಆಶ್ರಮಃ
सरस्वती नदीतीरे आसीत् कुत्र बदलु सरस्वती नदीतीरे आकाशकायेषु आकर्षणीयः शक्तिस्वरूपः सूर्यः ಅಂತ ಬರಿಬೇಕು तृषितः चकोरः कम् आश्रयति चन्द्रम् आश्रयति कम् बदलु चन्द्रम् काः समुद्रे अस्तं गच्छन्ति नद्यः समुद्रे अस्तं गच्छन्ति केषां विभूतयः परोपकाराय भवन्ति सतां विभूतयः परोपकाराय भवन्ति ध्रुवः नारायणं साक्षात्कर्तुं कुत्र प्रस्थितः ध्रुवः नारायणं साक्षात्कर्तुं घोरम् अरण्यं प्रस्थितः आहारार्थं किं कुर्यात् आहारार्थम् अनिन्द्यं कर्म कुर्यात् द्वित्रैवाक्यैः बुद्धिसागरः मुञ्जं किं प्राह कर्णः शक्राय किं किं ददाति तयोः वैशिष्ट्यं किं मानवः निर्वेदं कथम् आप्नोति ततः सः किं कुरुते रमणमहर्षेः सहजानि आभरणानि कानि सूचनानुसारम् उत्तरं लिखत संधि भूरियम् ಅಂತ ಇದೆ ಭೂಹು ಪ್ಲಸ್ ಇಯಂ ವಿಸರ್ಗ ರೇಪಃ ತಚ್ಚೇಷ್ಟಯ ಶ್ಚುತ್ವ ಸಂಧಿ ವಿಗ್ರಹವಾಕ್ಯಂ ವಿಲೇಖ್ಯ ಸಮಾಸ ನಾಮ ಲಿಖತ ಚಕ್ರಪಾಣಿ ಚಕ್ರಣೌ ಯಸ್ಯ ಸಹ ಬಹುವ್ರೀಹಿ ಸಮಾಸಃ ದೇವಾಃ ಚ ಅಸುರಾಃ ಚ ದ್ವಂದ್ವ ಸಮಾಸಃ ಬಲಂ ಅನತಿಕ್ರಮ್ಯ ಯಥಾ ಬಲಂ ಅವ್ಯಯೀಭಾವ ಸಮಾಸಃ त्रीणि लोचनानि यस्य सः त्रिलोचनः बहुव्रीहि समासः कंपमानात् वृक्षात् फलं पतति कृदन्तपदं कंपमानात् प्रत्ययस्य नाम शानच् बालकः फलं खादितुम् इच्छति खादितुं कृदन्तपदं प्रत्ययस्य नाम तुमुन् प्रत्ययः अथवा तुमुन्नन्ताव्यम् ಅಂತ ಬರಿಬೇಕು प्रयोग परिवर्तनं छात्रः ग्रामं गतवान् छात्रेण ग्रामः गतः वृक्षेण रुह्यते ಇದೆ ವೃಕ್ಷಃ ರೋಹತಿ ಮಾನವ ಕೆಲಸಗಳು ಸಮಯದ ಸದುಪಯೋಗದಿಂದಲೇ ಸಾಧ್ಯವಾಗುತ್ತವೆ ಮಾನವಸ್ಯ ಸರ್ವಾಣಿ ಕಾರ್ಯಾಣಿ ಸಮಯಸ್ಯ ಸದುಪಯೋಗೇನ ಏವ ಸಿದ್ಧ್ಯತಿ ಆದುದರಿಂದ ಎಂದೂ ಸಮಯದ ಅಪವ್ಯಯವನ್ನು ಮಾಡಬಾರದು ಅತಃ ಸಮಯಸ್ಯ ಅಪವ್ಯಯಂ ಮಾ ಕುರ್ಯಾತ್ ಅಥವಾ ಕುರ್ಯುಹು कर्नाटक भाषा आंग्ल भाषा वा अनुवादं कर्नाटक राज्ये अस्मिन् वर्षे अनावृष्टिः सर्वत्र दृश्यते करेक्ट आಗಿ ಹೇಳಿದ್ದಾರೆ कर्नाटक ರಾಜ್ಯದಲ್ಲಿ ಈ ವರ್ಷ ಅನಾವೃಷ್ಟಿಯು ಎಲ್ಲಾ ಕಡೆ ಕಂಡುಬರುತ್ತಿದೆ ಏತೇನ ನ ಕೇವಲಂ ಮಾನವಾಃ ಕಿಂತು ಪ್ರಾಣಿನಃ ಪಕ್ಷಿಣಃ ಚ ಕಷ್ಟಂ ಅನುಭವಂತಿ ಇದರಿಂದ ಮಾನವರು ಮಾತ್ರವಲ್ಲ ಆದರೆ ಪ್ರಾಣಿಗಳು ಪಕ್ಷಿಗಳು ಸಹ ಕಷ್ಟವನ್ನು ಅನುಭವಿಸುತ್ತಿವೆ ಯಥಾ ನಿರ್ದೇಶಂ ಯಾಚಕೋ ಭೂತ್ವಾ ಅತ್ರ ಅಹಂ ಆಗತಃ त्यागतनः इति पाठः कम् अवदत् दधीचिम् अवदत् व्याचकरूपेण कः आगतः याचकरूपेण इन्द्रः आगतः भवानेव संस्कृतेन ग्रन्थान् लिखतु कः पाठः ज्ञानदीपः इति पाठः कः अवदत् शूपक् महाशयः अवदत् कम् अवदत् सत्यव्रतशास्त्रीम् अवदत् जग्राह सहसा रविं कः पाठः जग्राह सहसा रविं कः पाठः ಮಾರುತೇಃ ಮಹಿಮಾ ಇತಿ ಪಾಠ ಇಲ್ಲಿ ಬರೆಯೋದಕ್ಕೆ ಮರ್ತೋಗಿತ್ತು ಕಹ ಅವದತ್ ರಾಹು ಅವದತ್ತು ಕಮ್ ಅವದತ್ ಇಂದ್ರಂ ಅವದತ್ ಅಂತ ಬರಿಬೇಕು ನೆಕ್ಸ್ಟು ಭಗವನ್ ಕಿಮ್ ಇಚ್ಛಸಿ ಕಿಮ್ ಅಹಂ ದದಾನಿ ಇದು ಕರ್ಣಭಾರಂ ಇತಿ ಪಾಠ ಕಹ ಅವದತ್ತು ಕರ್ಣಃ ಅವದತ್ತು ಕಮ್ ಅವದತ್ತು ಇಂದ್ರಂ ಅವದತ್ ಸಾಗರಃ ಇವ ತಿಷ್ಠತು ತೇ ಯಶಃ ಇದು ಸಹ ಕರ್ಣಭಾರಂ ಇತಿ ಪಾಠ ಕಹ ಅವದತ್ತು ಇಂದ್ರಃ ವದತ್ತು ಕಸ್ಯ ಯಶಃ ಅಂತ ಬರಿಬೇಕು ಕವಿ ಪರಿಚಯ ಭರತ ಮುನಿ ಇದೆ ಈಸಿ ಇದೆ ಎರಡು ಸಹ ಆಮೇಲೆ ತಾತ್ಪರ್ಯ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃಧಃ ಕಸ್ಯ ಸ್ವಿದ್ದರಂ ಉಪನಿಷದ್ವಚನಂ ಎಂಬ ಪದ್ಯಭಾಗದಿಂದ ಈ ಶ್ಲೋಕವನ್ನು ಬರೆದು ಅದರ ಅರ್ಥವನ್ನು ಬರಿಬೇಕು ಶೈಲಶೃಂಗವಾಸಿನಿ ಕೃಪಾಕಟಾಕ್ಷಶಾಲಿನಿ ಮಂಗಲಾಂಗ ಶೋಭಿತಾಂಶರಾದಿ ನಾಯಿಕಾಂ ವಲ್ಲಕಿ ಪ್ರಭೂತ ದಿವ್ಯ ಭವ್ಯಗಾನ ತೋಷಿಣೀಂ ರಾಜರಾಜ ಪೂಜಿತಾಂ ಸದಾ ನಮಾಮಿ ಭಾರತಂ ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಈ ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅರ್ಥವನ್ನು ಬರಿಬೇಕು ಇಂದ್ರಃ ಕರೀಂದ್ರಂ ಆರುಹ್ಯ ರಾಹುಂ ಕೃತ್ವಾ ಪುರಸ್ಸರಂ ಪ್ರಾಯಾದ್ಯತ್ರ ಅಭವತ್ ಸೂರ್ಯಃ ಸಹಾನೇನ ಹನುಮತ ಮಾರುತೇಃ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಗಸ್ತ್ಯ ಮುನಿಗಳು ಕುಡಿತು ಹೇಳುವಾಗ ಈ ಮಾತು ಬಂದಿದೆ ಅಂತ ಹೇಳಿಬಿಟ್ಟು ಆಮೇಲೆ ಅದರ ಅರ್ಥವನ್ನು ಬರಿಬೇಕು ಆಂಗಿಕೋ ವಾಚಿಕಶ್ಚೈವ ಆಹಾರ್ಯಃ ಸಾತ್ವಿಕಸ್ತಥಾ ಚತ್ವಾರೋ ಅಭಿನಯ ಹೇತೆ ವಿಜ್ಞೇಯ ನಾಟ್ಯ ಸಂಶ್ರಯಾಃ
ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಭರತ ಮುನಿಯ ನಾಟ್ಯಶಾಸ್ತ್ರದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಅರ್ಥ ಬರಿಬೇಕು. ಆಮೇಲೆ ಅಲಂಕಾರ. ಜ್ಞಾನಾಮೃತಂ ಪೀತ್ವಾ ತುಷ್ಟಃ. ಇದು ಅಲಂಕಾರಸ್ಯ ನಾಮ ರೂಪಕಂ ಅಥವಾ ಅತ್ರ ರೂಪಕ ಅಲಂಕಾರ ಅಸ್ತಿ ಅಂತ ಬರಿಬೇಕು. ಅತ್ರ ಇದು ಲಕ್ಷಣಮು ಉಪಮಾನೋಪಮೇಯೋ ಅಭೇದ ರೂಪಕಂ ಅಂತ ಬರಿಬೇಕು. ಆಮೇಲೆ ಸಮನ್ವಯ. ಅತ್ರ ಜ್ಞಾನ ಅಮೃತಯೋ ಉಪಮೇಯ ಉಪಮಾನಯೋ ಅಭೇದ ವರ್ಣಿತ ಅತಃ ರೂಪಕಂ ಅಂತ ಬರಿಬೇಕು. ಮಾಗೆ ಮೇಗೆ ಗತಂ ವಯಃ ಶ್ಲೇಷಾಲಂಕಾರ. ಅಲಂಕಾರಸ್ಯ ನಾಮ ಶ್ಲೇಷಃ. ಆಮೇಲೆ ಅನೇಕಾರ್ಥ ಶಬ್ದವಿನ್ಯಾಸ ಶ್ಲೇಷಃ ಲಕ್ಷಣಮು. ಮಾಘಮಾಸೆ ಮೇಘಮಧ್ಯೆ ಪಕ್ಷೀಗತಃ ಇತಿ ಏಕಃ ಅರ್ಥಃ. ಮಾಘಕಾವ್ಯಸ್ಯ ಮೇಘದೂತಸ್ಯ ಪಠನೆ ಆಯುರೇವ ಗತಂ ಇತಿ ದ್ವಿತೀಯಃ ಅರ್ಥಃ ಅತಃ ಶ್ಲೇಷಃ ಅಂತ ಬರಿಬೇಕು. ನೆಕ್ಸ್ಟು ಛಂದಸ್ಸು. ಉದಯತಿ ಯದಿ ಭಾನು ಪಶ್ಚಿಮೇ ದಿಗ್ವಿಭಾಗೆ ಅಂತ ಇದೆ. ನ ಮಾಯಾಯ ಗಣ ಬರುತ್ತೆ. ಇದು ಇಲ್ಲಿ ಬರಿಬೇಕು. ಇದು ಜಾಗ ಇಲ್ಲ ಅಂತ ಈ ಕಡೆ ಬರೆದಿದ್ದು. ಎಕ್ಸಾಮಲ್ಲಿ ನೀವು ಈ ಲಘು ಗುರು ಹಾಕ್ತಿರಲ್ವ, ಅದರ ಮೇಲ್ಗಡೆನೆ ಗಣದ ಹೆಸರನ್ನು ಬರಿಬೇಕು. ಮೂರು ಅಕ್ಷರಗಳಿಗೆ ಡಿವೈಡ್ ಮಾಡಿ ಗಣದ ಹೆಸರನ್ನು ಚಂದೋನಾಮ ಮಾಲಿನಿ ಅಂತ ಬರೆದು ನನಮಯ ಯಯುತೇಯಂ ಮಾಲಿನಿ ಭೋಗಿ ಲೋಕೈಹಿ ಅತ್ರ ಪ್ರತಿಪಾದೆ ಪಂಚದಶ ಅಕ್ಷರಾಣಿ ಭವಂತಿ ನ ಮಾಯಾಯ ಗಣಾಃ ಭವಂತಿ ಅಂತ ಬರಿಬೇಕು. ಆಮೇಲೆ ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಶ್ಚಿರಂತರಮಗಂ ಚುಲುಕೀಕರೋತಿ ಭೂತೇಶು ಕಿಂಚ ಕರುಣಾಂ ಬಹುಲೀಕರೋತಿ ಸಂಗಹ ಸತಾಂ ಕಿಮುಚ ಮಂಗಲಂ ಆತನೋತಿ ಅಂತ ಬರಿಬೇಕು. ಇದು ಸುಭಾಷಿತ 8 ಶ್ಲೋಕ. ಯಾವ್ದು ಕೇಳಿದ್ರೂ ಬರಿಬೋದು. ದಶವಾಕ್ಯ. ಚೆನ್ನಮ್ಮ ರಾಜರಾಮಯೋ ಸಂಭಾಷಣಂ ವಿವೃಣುತ ಭೀಷ್ಮೋಕ್ತಯಃ ಇತಿ ಪಾಠೆ ನಿರೂಪಿತಾನ್ ಭೀಷ್ಮ ಯುಧಿಷ್ಠಿರಯೋ ಸಂವಾದಂ ಲಿಖತ ನಗಾದಿರಾಜಃ ಇತಿ ಪಾಠೆ ಕಥಿತಂ ಅಮರನಾಥ ಗುಹಾ ವಿಷಯ ಕಥಾಂ ಲಿಖತ ಭಗವಾನ್ ರಮಣ ಮಹರ್ಷೇಃ ಜೀವನ ಕಥಾಂ ವಿವೃಣುತ. ನೆಕ್ಸ್ಟು ಗುಣಪೂಜಾವೇಲಾಯಾಂ ಕಃ ವಿಚಾರಃ ಅನುಚಿತಃ. ಗುಣಪೂಜಾ ವೇಲಾಯಾಂ ಪುರುಷಃ ಸ್ತ್ರೀ ವಾ ಇತ್ಯೇಷಃ ವಿಚಾರಃ ಅನುಚಿತಃ ಅಂತ ಅಂಡರ್ಲೈನ್ ಮಾಡಿದ್ದೀನಿ. ಬ್ರಹ್ಮಸೂತ್ರಾಣಾಂ ಭಾಷ್ಯಂ ಕಃ ಅರಚಯತ್. ಬ್ರಹ್ಮಸೂತ್ರಾಣಾಂ ಭಾಷ್ಯಂ ಆದಿಶಂಕರಾಚಾರ್ಯಃ ಅರಚಯತ್ ಅಂತ ಬರೀಬೇಕು. ಜನಾಃ ವಯೋವೃದ್ಧಾದಪಿ ಕಂ ಪ್ರಶಂಸಂತಿ ಅಂತ ಇದೆ ನೋಡಿ. ಜ್ಞಾನವೃದ್ಧಂ ಪ್ರಶಂಸಂತಿ ಅಂತ ಬರೀಬೇಕು. ಕಂ ಬದಲು ಜ್ಞಾನವೃದ್ಧಂ. ಗುಣವಿಷಯೇ ಭವಭೂತಿ ಕಿಂ ಅವದತ್. ಗುಣಾಃ ಪೂಜಾಸ್ಥಾನಂ ಗುಣೀಷು ನ ಚ ಲಿಂಗಂ ನ ತು ವಯಃ ಇತಿ ಅವದತ್ ಅಂತ ಬರಿಬೇಕು. ನೆಕ್ಸ್ಟು ಪತ್ರಲೇಖನ. ಶಿರಸಿ ಶೈಕ್ಷಣಿಕ ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾಃ ಛಾತ್ರಃ ಛಾತ್ರಾ ಇತಿ ವಿಭಾವ್ಯ ಏಕಸ್ಯ ದಿನಸ್ಯ ವಿರಾಮಂ ಪ್ರಾರ್ಥ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ನೋಡಿ, ವಿರಾಮಪತ್ರ ಎಲ್ಲ ಪರೀಕ್ಷೆಯಲ್ಲೂ ಕೇಳ್ತಾ ಇದ್ದಾರೆ ಪಬ್ಲಿಕ್ ಎಕ್ಸಾಮಲ್ಲಿ. ಚೆನ್ನಾಗಿ ಓದ್ಕೊಳ್ಳಿ. ಅಥವಾ ರೂಪಕ ಚತುಷ್ಟಯ ಇತಿ ಪುಸ್ತಕಂ ಪ್ರೇಷಯಿತು ನಿವೇದ್ಯ ಮೈಸೂರು ನಗರಸ್ಯ ಸುಧರ್ಮ ಪ್ರಕಾಶನಸ್ಯ ವ್ಯವಸ್ಥಾಪಕಂ ಪ್ರತಿ ಆವೇದನ ಪತ್ರ ಇದೆ. ಪುಸ್ತಕ ಪ್ರೇಷಣಾಯ ಪತ್ರ. ಆಮೇಲೆ ದಶವಾಕ್ಯೈ ಪ್ರಬಂಧಮು ಸಮಾಚಾರ ಪತ್ರಂ ಅಥವಾ ಶಾಲಾ ಶೈಕ್ಷಣಿಕ ಪ್ರವಾಸ ಅಂತ ಇದೆ. ಅಂದರೆ 10th ಸ್ಟ್ಯಾಂಡರ್ಡ್ ಒಂದು ಎಸ್ಸೆಯನ್ನು ಕೊಡ್ತಾರೆ. ಅದು 4 ಎಸ್ಸೆಯನ್ನು ಪ್ರಿಪೇರ್ ಆದರೆ ನಿಮಗೆ 5 ಅಂಕಗಳು ಬರುತ್ತೆ. ಇಲ್ಲಿಗೆ ಇವತ್ತಿನ ಪಾಠ ಮುಗಿದಿದೆ. ನಾನು ನಿನ್ನೆ ಸಹ 2 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೆ. ತಾವೆಲ್ಲ ಅದನ್ನು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ PDF ಅನ್ನು ಸಹ ಹಾಕಿದ್ದೀನಿ. ಅದನ್ನು ಬೇಕಾದವರು ಪ್ರಿಂಟೌಟ್ ತೊಗೊಂಡು ಹೆಚ್ಚು 3-4 ಸಲ ವಾಚ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಒಳ್ಳೆಯ ಅಂಕಗಳು ಬರಲಿ. ಶುಭಂ ಭವಂತು. ಧನ್ಯವಾದ.